ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಬಿಲ್ ಅಂಗೀಕಾರವಾಗಿದೆ. ತಿದ್ದುಪಡಿಯೊಂದಿಗೆ ವಿಧೇಯಕ ಅಂಗೀಕರಿಸಿದ್ದಾರೆ ಸ್ಪೀಕರ್. ತೀವ್ರ ವಿರೋಧದ ನಡುವೆಯೂ ಕೂಡ ಬಿಲ್ ಅಂಗೀಕಾರವಾಗಿದೆ. ವಿಧೇಯಕದ ಪ್ರತಿಯನ್ನ ಹರಿದು ಎಸೆದಿದ್ದಾರೆ ಆರ್ ಅಶೋಕ್. ಸ್ಪೀಕರ್ ಕಲಾಪ ಮುಂದೂಡಿ ಪೀಠದಿಂದ ತೆರಳಿದ್ದಾರೆ. ಈ ವೇಳೆ ಸ್ಪೀಕರ್ ವಿರುದ್ಧ ಬಿಜೆಪಿ ಶಾಸಕರು ಹರಿಹಾಯ್ದಿದ್ದಾರೆ. ವಿಧಾನಸಭೆಯಲ್ಲಿ ಇವತ್ತು ದ್ವೇಷ ಭಾಷಣ ಬಿಲ್ ಅಂಗೀಕಾರವಾಗಿದೆ. ದ್ವೇಷ ಭಾಷಣ ಪ್ರತಿಬಂಧಕ ನಿಷೇಧ ಮತ್ತು ಪರಿಹಾರ ಬಿಲ್ ವಿಧೇಯಕದ ಪ್ರತಿಯನ್ನ ಈಗ ಆರ್ ಅಶೋಕ್ ಅವರು ಸದನದಲ್ಲಿ ಹರಿದಂತಹ ಪ್ರಸಂಗವೂ ಕೂಡ ನಡೆಯಿತು. ಅಂದ್ರೆ ಒಂದ್ ಕಡೆ ಭಾರತಿ ಸುರೇಶ್ ಹಾಗೆ ಚನ್ನಬಸಪ್ಪ ಅವರ ನಡುವೆ ಗಲಾಟೆ ಸ್ಟಾರ್ಟ್ ಆಯಿತು. ಅದರ ಮಧ್ಯದಲ್ಲಿ ಅಂಗೀಕಾರವಾಗ್ತಾ ಇದ್ದಂತಹ ಬಿಲ್ ಈ ಮಧ್ಯದಲ್ಲಿ ಆರ್ ಅಶೋಕ್ ಪ್ರತಿಯನ್ನ ಹರಿದು ಎಸೆದಿದ್ದಾರೆ. ಇನ್ನು ದ್ವೇಷ ಭಾಷಣ ವಿಧೇಯಕ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ವಿಧಾನ ಪರಿಷತ್ನಲ್ಲಿ ವಿಧೇಯಕ ಸೋಲಿಸುವುದಕ್ಕೆ ಪ್ಲಾನ್ ಆಗಿತ್ತು. ವಿಪಕ್ಷ ಸದಸ್ಯರ ಕಡ್ಡಾಯ ಹಾಜರಾತಿಗೆ ಮೌಖಿಕ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಮೌಖಿಕ ಸೂಚನೆಯನ್ನ ನೀಡಲಾಗಿತ್ತು. ಪರಿಷತ್ನಲ್ಲಿ ದ್ವೇಷ ಭಾಷಣ ವಿಧೇಯಕ ಮಂಡನೆ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ಸದಸ್ಯರಿಗೆ ಕಡ್ಡಾಯ ಹಾಜರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಸಂಖ್ಯೆಯ ಸಮಬಲ ಇದ್ದು, ಹೀಗಾಗಿ ವಿಧೇಯಕ ವಿರೋಧಿಸುವುದಕ್ಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿತ್ತು. ಒಂದು ವೇಳೆ ಮತಕ್ಕೆ ಹಾಕಿದ್ರೆ ಸೋಲಿಸುವುದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿತ್ತು. ಆದರೆ ಈ ಎಲ್ಲಾ ಪ್ಲಾನ್ಗಳ ನಡುವೆ ಗಲಾಟೆ ಗದ್ದಲಗಳ ಮಧ್ಯೆ ಬಿಲ್ ಪಾಸ್ ಆಗಿದೆ. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಪರಿಷತ್ನಲ್ಲಿ ಈಗ ಏನಾಗುತ್ತೆ ನೋಡಬೇಕಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ದ್ವೇಷ ಭಾಷಣ ವಿಧೇಯಕವನ್ನ ನಾವು ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಆದದ್ದನ್ನ ನೋಡಿದ್ವಿ. ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಗದ್ದಲ ಏರ್ಪಡ್ತು. ಆ ಗದ್ದಲದ ನಡುವೆ ಬಿಲ್ ಪಾಸ್ ಆಗಿದೆ. ಆದ್ರೆ ಪರಿಷತ್ನ ಕತೆ ಏನು ಅಂತ? ಪ್ರತಿಮಾ, ವಿಧಾನಸಭೆಯಲ್ಲಿ ಆದಂತೆ ಪರಿಷತ್ನಲ್ಲಿ ಆಗದೇ ಇರುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯವಾದಂತಹ ಬಹುಮತ ಇಲ್ಲ. ಇಂತಹ ಸಂದರ್ಭದಲ್ಲಿ ಪರಿಷತ್ನಲ್ಲಿ ಬಿಲ್ ಪಾಸ್ ಆಗುತ್ತೋ ಇಲ್ವೋ ಅನ್ನುವಂತಹ ಕುತೂಹಲ ಇರುವಂತಹದ್ದು. ಯಾಕಂತಂದ್ರೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ತಿದ್ದುಪಡಿ ವಿಧೇಯಕ ಕಾಯ್ದೆ ಈಗ ಮಂಡನೆ ಆಗಿರುವಂತದ್ದು. ಮಂಡನೆ ಆಗಿ ವಿಧೇಯಕ ಪಾಸ್ ಕೂಡ ಆಗಿದೆ. ತೀವ್ರ ಗದ್ದಲದ ನಡುವೆ ಕೂಡ ಪಾಸ್ ಆಗಿರುವಂತಹದ್ದು. ಈಗ ವಿಧಾನ ಪರಿಷತ್ನಲ್ಲಿ ಇದೇ ಕಾಯ್ದೆಯನ್ನ ಮಂಡಿಸಲಾಗುತ್ತೆ. ಮಂಡಿಸುವಂತಹ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ವಿರೋಧ ಪಕ್ಷಗಳು ಇದನ್ನು ತೀವ್ರವಾಗಿ ವಿರೋಧ ಮಾಡಲಿಕ್ಕೆ ಎಲ್ಲ ರೀತಿಯಾದ ತಯಾರಿಯನ್ನು ಮಾಡಿರುವಂತಹದ್ದು. ಈ ಒಂದು ವಿಧೇಯಕವನ್ನು ವಿರೋಧಿಸಲಿಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಸಂಪೂರ್ಣವಾಗಿ ತಯಾರಿಯನ್ನು ನಡೆಸಿದ್ದು. ತಮ್ಮ ಶಾಸಕರುಗಳಿಗೆ, ವಿಧಾನ ಪರಿಷತ್ ಸದಸ್ಯರುಗಳಿಗೆ ಮೌಖಿಕವಾಗಿ ಸೂಚನೆ ನೀಡಲಾಗಿದೆ. ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಮತ್ತೆ ತೀವ್ರತರನಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕು ವಿಧೇಯಕ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಈಗ ಕಾಂಗ್ರೆಸ್ನಲ್ಲೂ ಕೂಡ 37 ಸದಸ್ಯರಿರುವಂತಹದ್ದು. ಬಿಜೆಪಿ ಜೆಡಿಎಸ್ ಸದಸ್ಯರು ಸೇರಿ 37 ಸದಸ್ಯರಾಗ್ತಾರೆ. ಅಂದ್ರೆ ಪರಿಷತ್ನಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಸಮಬಲ ಇರುವಂತಹದ್ದು. ಮತ್ತೆ ಪಕ್ಷೇತರ ಶಾಸಕರಾಗಿ ಲಖನ್ ಜಾರಕಿಹೊಳಿ ಇದ್ದಾರೆ. ಇವರು ಯಾವ ಕಡೆ ಮತ ಹಾಕ್ತಾರೆ ಆ ಕಡೆ ಬಿಲ್ ಪಾಸ್ ಆಗುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಮತ್ತೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರಿಗೆ ಈಗಾಗಲೇ ಮೌಖಿಕ ಸೂಚನೆ ಹೋಗಿದೆ. ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರ್ತಾರೆ. ವಿಪಕ್ಷಗಳು ಈ ರೀತಿ ತಯಾರಿಯನ್ನ ಮಾಡ್ತಾ ಇದ್ರೆ ಆಡಳಿತ ಪಕ್ಷದ ಸದಸ್ಯರುಗಳು ಕೂಡ ಇದೇ ರೀತಿಯಾದ ತಯಾರಿಯನ್ನು ಮಾಡ್ತಿರುವಂತದ್ದು. ಸರ್ಕಾರ ಕೂಡ ಇದೇ ರೀತಿಯಾದ ಸೂಚನೆಯನ್ನು ಕೊಟ್ಟಿದೆ. ಕಾಂಗ್ರೆಸ್ನ ಎಲ್ಲ ಸದಸ್ಯರು ಕೂಡ ಹಾಜರಿರಬೇಕು ಈ ಒಂದು ಬಿಲ್ ಮಂಡನೆ ಆಗುವಂತಹ ವೇಳೆ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇವತ್ತು ಮಂಡನೆ ಆಗ್ಬೋದು ಅಥವಾ ನಾಳೆ ಮಂಡನೆ ಆಗ್ಬೋದು. ಯಾವಾಗ ಮಂಡನೆ ಆದರೂ ಕೂಡ ತೀವ್ರತರನಾಗಿ ಈ ಬಿಲ್ ಅನ್ನು ವಿರೋಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಒಟ್ಟಾಗಿ ತಯಾರಿಯನ್ನು ನಡೆಸಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.